ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಮಿಲೆಟ್ಸಲ್ಲಿ ಬಿಸಿಬೇಳೆಭಾತ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಸಾಮೆ ಲಿಟಲ್ ಮಿಲೆಟ್ಸ್ ಅಂತ. ಇದು ನಾನು ಹಾಕ್ತಾಯಿದ್ದೀನಿ. ಇದು 2 ಗ್ಲಾಸ್ ಹಾಕ್ತಾಯಿದ್ದೀನಿ. 2 ಗ್ಲಾಸ್ ಮಿಲೆಟ್ಸ್ಗೆ ನಾನು 3/4 ಗ್ಲಾಸು ಬೇಳೆ ಹಾಕ್ತಾಯಿದ್ದೀನಿ. ಸೊ ಇವಾಗೊಂದು ಇದಕ್ಕೆ ನಾನೊಂದು 5-6 ಗ್ಲಾಸು ನೀರು ಹಾಕ್ಕೊತೀನಿ. ಮಿಲೆಟ್ಸ್ಗೆ ಸ್ವಲ್ಪ ಜಾಸ್ತಿ ನೀರು ಬೇಕು. ಸೊ ಅದಕ್ಕೆ ನಾನು 5-6 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ತರಕಾರಿ ಹಾಕೋಣ. ಕ್ಯಾರೆಟು, ಬೀನ್ಸು, ಬಟಾಣಿ ಎಲ್ಲ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಹಾಕ್ತಾಯಿದ್ದೀನಿ. ಬಟಾಣಿ ನಾನು ರಾತ್ರಿನೇ ನೆನೆಸಿದ್ದೆ. ಬಟಾಣಿ ಮತ್ತು ಸಾಮೆನೂ ಅಷ್ಟೇ, ನಾನು ರಾತ್ರಿನೇ ನೆನೆಸ್ಬಿಟ್ಟಿದ್ದೆ. ಉಪ್ಪು ಹಾಕೋಣ. ನಾವು ನೆನೆಸಿ ಮಿಲ್ಲೆಟ್ಸ್ನ ಮಾಡೋದ್ರಿಂದ ಅದರ ಉಪಯೋಗ ನಮಗೆ 100% ಇರುತ್ತೆ. ಯಾರ್ಯಾರು ವೆಯ್ಟ್ ಲಾಸ್ ಆಗಬೇಕು ಅಂತ ಇರ್ತಾರೋ ಅವ್ರಿಗೆ ಈ ಲಿಟಲ್ ಮಿಲೆಟ್ಸ್ ಒಳ್ಳೆಯದು. ಮಿಲೆಟ್ಸಲ್ಲಿ ಬೆಸ್ಟ್ ಮಿಲೆಟ್ಸ್ ಫಾರ್ ವೆಯ್ಟ್ ಲಾಸ್ ಅಂದರೆ ಈ ಲಿಟಲ್ ಮಿಲೆಟ್ಸು. ಇವಾಗ ಇದನ್ನು ಒಂದು 3-4 ವಿಷಲ್ ಬರಲಿ, ಅಷ್ಟರಲ್ಲಿ ನಾವು ಒಗ್ಗರಣೆ ಹಾಕೊಂಬಿಡೋಣ. ಇವಾಗ ನಾವು ಒಗ್ಗರಣೆ ಮಾಡ್ಕೊಂಬಿಡೋಣ. ಸಾಸಿವೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಈರುಳ್ಳಿ, ಕ್ಯಾಪ್ಸಿಕಮ್ಮು ಇದನ್ನು ಹಾಕೋಣ ಒಗ್ಗರಣೆಗೆ. ಇವಾಗ ಟೊಮೆಟೊ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕೋಣ. ಇವಾಗ ಬಿಸಿಬೇಳೆಭಾತ್ ಪೌಡರ್ ಹಾಕೋಣ. ನಾನೊಂದು 4 ಸ್ಪೂನ್ಸ್ ಹಾಕ್ತೀನಿ. ಒಂದು ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ಟ್ಯಾಮ್ರಿನ್ ಜ್ಯೂಸ್ ಬಿಡೋಣ. ಹುಣಸೆಹಣ್ಣು ರಸ ಬಿಟ್ಟಿದ್ದೀನಿ. ಸ್ವಲ್ಪ ಕುದೀಲಿ, ಅಷ್ಟರಲ್ಲಿ ವಿಷಲ್ ಬಿಡುತ್ತೆ. ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ತೆಗಿಯೋಣ. ಸೊ ಈ ಥರ ಆಗಿದೆ. ಇವಾಗ ಈ ಒಗ್ಗರಣೆ ಏನು ಹಾಕ್ಕೊಂಡಿದ್ದೀವೋ ಅದನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಸೊ ನಾನು ಇವಾಗ ಎರಡೂ ಮಿಕ್ಸ್ ಮಾಡಿದ್ದೀನಿ. ಸೊ ಇದು ಕುದೀತೈತೆ. ಒಂದು 5 ಮಿನಿಟ್ಸು ಕುದೀಲಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ವೆಯ್ಟ್ ಲಾಸ್ ಮತ್ತು ಈ ಲೋ ಬ್ಯಾಡ್ ಕೊಲೆಸ್ಟ್ರಾಲ್ನ ರೆಡ್ಯೂಸ್ ಮಾಡಬೇಕು ಅನ್ನೋರಿಗೆ ಈ ಲಿಟಲ್ ಮಿಲೆಟ್ಸು ಮಿಲೆಟ್ಸಲ್ಲೇ ಗುಡ್ ಮಿಲೆಟ್ಸ್ ಅಂತ ಹೇಳ್ಬೋದು. ಬೇರೆ ಎಲ್ಲ ಮಿಲೆಟ್ಸ್ಗಿಂತ ವೆಯ್ಟ್ ಲಾಸ್ಗೆ ಲಿಟಲ್ ಮಿಲೆಟ್ಸ್